ಟ್ರ್ಯಾಕ್ಟರ್ ಸೌಂಡ್ ಇದೆ ನೋಡಿ. ಓಕೆ, ಕ್ವಿಕ್ಕಾಗಿ ಒಂದು ಅಪ್ಡೇಟ್. ಸೊ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಇಂಜಿನ್ ನಾಯ್ಸ್ ಬರ್ತಾ ಇದೆ ಅಂತಂದೆ, ಅದು ಟ್ರ್ಯಾಕ್ಟರ್ ಸೌಂಡ್ ಅಂತೆಲ್ಲ ಹೇಳಿದ್ದೆ. ಸೊ ಈಗ ತಾನೇ ನಾನು ಸರ್ವಿಸ್ ಸೆಂಟ್ರಿಂದ ತೊಗೊಂಬರ್ತಿದ್ದೀನಿ ಗಾಡಿನ. ನೋಡ್ಬೋದು ಎಷ್ಟು ಓಡಿದೆ ಅನ್ನೋದೀಗ. 2926 ಆಗಿದೆ. ಓಕೆನಾ. ಸೊ ನನಗೆ ಅದು ಇಶ್ಯೂ ಬಂದಿದ್ದು 2800 ಆಗಿದ್ದಾಗ. ಸೊ ಆವಾಗ ತೊಗೊಂಡೋಗಿ ಬಿಟ್ಟಿದ್ದೆ. ಈಗ ಈ ಇಂಜಿನ್ ಹೆಡ್ನ ರಿಪ್ಲೇಸ್ ಮಾಡಿದ್ದಾರೆ. ನಾನು ನಿಮಗೆ ಫೋಟೋದಲ್ಲೂ ಕೂಡ ಇಲ್ಲೇ ಸ್ಕ್ರೀನ್ ಬರುತ್ತೆ ನೋಡಿ, ಅದು ಇಂಜಿನ್ ಹೆಡ್ ರಿಪ್ಲೇಸ್ ಮಾಡಿರೋದು. ಅದೊಂದು ಚೇಂಜ್ ಮಾಡಿದ್ದಾರೆ, ಅದು ವಾರಂಟಿನಲ್ಲೇ ಚೇಂಜ್ ಮಾಡಿದ್ದಾರೆ. ಏನೇನಕ್ಕೆ ಚಾರ್ಜಸ್ ಆಯಿತು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಈಗ ಅದಕ್ಕೆ ಮುಂಚೆ ಫಸ್ಟು ಬಿಫೋರ್ ಸೌಂಡ್ ಹೇಗಿತ್ತು ಇಂಜಿನ್ ಹೆಡ್ ರಿಪ್ಲೇಸ್ ಮಾಡೋ ಮುಂಚೆ, ಈಗ ಇಂಜಿನ್ ಹೆಡ್ ರಿಪ್ಲೇಸ್ ಮಾಡಾದ್ಮೇಲೆ ಯಾವ ಥರ ಸೌಂಡ್ ಬರ್ತಿದೆ ಅನ್ನೋದು ನೀವು ಒಂದು ಸತಿ ನೋಡ್ಬೇಡಿ. ಈಗ ಫಸ್ಟು ನಾನು ಗಾಡಿ ಇಗ್ನಿಷನ್ ಆನ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿ ನೋಡೋಣ. ಒಂದ್ಸತಿ ಇಂಜಿನ್ ಡ್ರೈವ್ ಮಾಡಿ ನೋಡೋಣ. ಸಂವಾಟ್ ನನಗಿನ್ನೂ ಮೈಲ್ಡಾಗಿದೆ ಅಂತ ಫೀಲ್ ಆಗುತ್ತೆ, ಬಟ್ ಮುಂಚಿನಷ್ಟು ಇಲ್ಲ, ಅದಂತೂ ಗ್ಯಾರಂಟಿ. ಮುಂಚಿನ ಥರ ಸೌಂಡ್ ಇಲ್ಲ. ಸೊ ಕೇಳಿಸ್ಕೊಂಡ್ರಲ್ಲ ನೀವೇ ಈಗ ಸೌಂಡು ಮೈಲ್ಡಾಗಂತೂ ಇದೆ. ನಾನು ಅದಕ್ಕೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಇದು ಹೀರೋ ಕಂಪ್ನಿ ಬೈಕ್ಗಳಿಗೆಲ್ಲ ಇದೊಂದು ಸಿಗ್ನೇಚರ್ ಸೌಂಡ್ ಥರ ಆಗೋಗ್ಬಿಟ್ಟಿದೆ. ಬಟ್ ಮುಂಚೆ ನನಗೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಸೌಂಡ್ ಜಾಸ್ತಿ ಬಂದು ಗಾಡಿ ಫುಲ್ ವೈಬ್ರೇಟ್ ಆಗಿ ಎಲ್ಲಿ ಇನ್ನೇನು ಇನ್ನೊಂದು 40-50 ಹೋದರೆ ಇಂಜಿನೇ ಸೀಸ್ ಆಗೋಗುತ್ತೋ ಅನ್ನೋಷ್ಟು ಭಯ ಆಗ್ತಿತ್ತು. ಆ ಲೆವೆಲ್ಗೆ ಸೌಂಡ್ ಬರ್ತಿತ್ತು. ಮತ್ತು ಗಾಡಿನೂ ಕೂಡ ಪ್ರಾಬ್ಲಮ್ ಕೊಡ್ತಾಯಿತ್ತು, ವೈಬ್ರೇಟ್ ಆಗೋದು ಎಲ್ಲ ಕಡೆ, ಕಾಲ ಹತ್ರ ಎಲ್ಲ ವೈಬ್ರೇಟ್ ಆಗೋದು. ಗಾಡಿ ನಿಲ್ಸಿದ್ಮೇಲೆ ಕೈ ಕಾಲೆಲ್ಲ ಜುಮ್ ಅನ್ನೋದು, ಅಷ್ಟು ಪ್ರಾಬ್ಲಮ್ ಇತ್ತು. ಬಟ್ ಇವತ್ತು ಓಡಿಸ್ಕೊಂಬನ್ನಲ್ಲ, ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ. ಮೈಲ್ಡಾಗಿ ನಾಯ್ಸ್ ಇನ್ನೂ ಇದೆ ಅದು, ಬಟ್ ನನಗೆ ಎಲ್ಲೂ ವೈಬ್ರೇಷನ್ದು ಅದ್ರದ್ದೇನು ಇಶ್ಯೂ ಬರಲಿಲ್ಲ. ಮತ್ತು ಇಂಜಿನ್ ಹೀಟಿಂಗ್ ಇಶ್ಯೂನೂ ಕೂಡ ಅಷ್ಟೇನು ಬರಲಿಲ್ಲ. ಸೊ ರಿಪ್ಲೇಸ್ ಮಾಡೋದ್ರಿಂದ ಎನಿವೇಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾರ್ಜಸ್ದು ಏನು ಹೇಳಬೇಕು ಇತ್ತು ಅಂತಂದರೆ, ಚಾರ್ಜಸ್ದು ಏನು ತೊಗೊಂಡ್ರು ಅಂತಂದರೆ ಇದರದ್ದು ಲೇತ್ ವರ್ಕ್ ಬರುತ್ತೆ. ನಿಮಗೆ ವಾರಂಟಿ ಪೀರಿಯಡಲ್ಲಿ ಇದ್ದರೂ ಕೂಡ ನಿಮಗೆ ಫ್ರೀಯಾಗಿ ಬಂತು ಅಂದ್ರೂ ಪ್ರಾಡಕ್ಟು ಲೇತ್ ವರ್ಕ್ ಎಲ್ಲ ಮಾಡಬೇಕು. ಅದು ಕಂಪ್ನಿಯವ್ರು ಮಾಡೋದಿಲ್ಲ, ಅವ್ರು ಆಚೆ ಕಡೆಯಿಂದ ಮಾಡಿಸೋದಂತೆ. ಸೊ ಅದಕ್ಕೆ ನನಗೊಂದು 450 ಚಾರ್ಜ್ ಮಾಡೋಕ್ಕೆ ಹೋದರು. ಬಟ್ ನನ್ನ ಟ್ಯೂಬ್ ಇನ್ನೂ ರಿಮ್ಮೆಲ್ಲ ಚೇಂಜ್ ಮಾಡಿಸ್ಬೇಕು, ಅದು ಇನ್ನೂ ಬಂದಿರಲಿಲ್ಲ ಆ ಪಾರ್ಟು. ಸೊ ಅದು ನಾಳಿದ್ದು ಬರುತ್ತೆ ಅಂತಂದಿದ್ದಾರೆ, ಅದೊಂದು ಹೋಗಿ ಚೇಂಜ್ ಮಾಡಿಸ್ಬೇಕು. ಸೊ ಆ ಟ್ಯೂಬ್ ನಾನು ಆಲ್ರೆಡಿ ಪೇ ಮಾಡಿದ್ದಕ್ಕೆ 450, ಅದಕ್ಕೆ ಅಲ್ಲಿಗೆ ವಜಾ ಮಾಡಿದ್ರು. ಸೊ ಅದ್ರದ್ದು ನಾನೇನು ಪೇ ಮಾಡೋಕ್ಕೆ ಹೋಗಿಲ್ಲ ಈಗ ಸದ್ಯಕ್ಕೆ ಲೇತ್ ವರ್ಕಿಗೆ. ಮತ್ತು ನೆಕ್ಸ್ಟ್ ಇನ್ನು ರಿಮ್ ಚೇಂಜ್ ಮಾಡ್ತಾರೆ. ರಿಮ್ ಫುಲ್ ಖಾಲಿ ಬರುತ್ತೆ, ಬಟ್ ಅದಕ್ಕೆ ಏನು ಸ್ಪೋಕ್ಸ್ ಅಲೈನ್ಮೆಂಟ್ ಇದೆ, ಆ ಸ್ಪೋಕ್ಸ್ ಅಲೈನ್ಮೆಂಟ್ ಮಾಡ್ತಾರೆ, ಅದು ಕೂಡ ಆಚೆ ಮಾಡಿಸ್ತಾರೆ, ಇವ್ರು ಶೋರೂಮಲ್ಲಿ ಮಾಡೋದಿಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ನಾವು ಪೇ ಮಾಡಬೇಕಾಗುತ್ತೆ ಆಚೆ ಮಾಡಿಸೋದ್ರಿಂದ. ಮತ್ತು ಇನ್ನೊಂದು ಚಾರ್ಜಸ್ ಏನಂತಂದರೆ, ಹಾಕ್ಸಿದ್ದೀನಲ್ಲ ಈ ಕ್ರ್ಯಾಶ್ ಗಾರ್ಡ್ನ ರಿಮೂವ್ ಮಾಡಿ ಫಿಟ್ ಮಾಡಿದ್ದಕ್ಕೆ ಇವರು ನನಗೆ ಚಾರ್ಜ್ ಮಾಡಿದ್ದಾರೆ 600 ಪ್ಲಸ್ GST 708 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇನ್ನೂ ಜಾಬ್ ಕಂಪ್ಲೀಟೆಡ್ ಅಂತ ಇದು ಮಾಡಿಲ್ಲ, ಮ್ಯಾನ್ಯುಯಲ್ ಆಗಿ ಕೊಟ್ಟಿದ್ದಾರೆ. ಗೇಟ್ ಪಾಸ್ದು ತೊಗೊಂಬಂದಿದ್ದೀನಿ ನಾನು, ನಾಳೆ ಆಫೀಸ್ಗೆ ಹೋಗಬೇಕು ಅಂತ. ಇಲ್ಲಾಂದರೆ ನನಗೆ ಆಫೀಸ್ಗೆ ಹೋಗೋಕ್ಕೆ ಭಾಳ ಪ್ರಾಬ್ಲಮ್ ಆಗೋದು ಗಾಡಿ ಇಲ್ಲದ್ರಿಂದ. ಹಾಗಾಗಿ ಮತ್ತೆ ನಾಳೆ ರಿಮ್ ಬಂತು ಅಂದಮೇಲೆ ಮಧ್ಯಾಹ್ನ ಹೋಗಿ ರಿಮ್ ಚೇಂಜ್ ಮಾಡಿಸ್ತೀನಿ. ರಸ್ಟ್ ಇರೋ ರಿಮ್ನ ತೆಗೆಸಿ ಹೊಸ ರಿಮ್ ಹಾಕಿಸ್ತೀನಿ. ಅದು ಚೇಂಜ್ ಮಾಡಿಸಾದ್ಮೇಲೆ ನಾನು ನಿಮಗೆ ಫರ್ದರ್ ಅಪ್ಡೇಟ್ ಏನು ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ ಇದಿಷ್ಟು ಚಾರ್ಜಸ್ದು ಮತ್ತು ಏನು ಸೌಂಡ್ ಬರ್ತಿದೆ ಇಂಜಿನ್ ಹೆಡ್ ರಿಪ್ಲೇಸ್ ಮಾಡಾದ್ಮೇಲೆ ಈ ಥರ ಬರ್ತಾಯಿದೆ. ನೋಡೋಣ ಮುಂದೆ ಏನಾದ್ರು ಮತ್ತೆ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಂತು ಅಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 70,000 ತನಕ ಅಂತೂ ಏನು ತಲೆ ಕೆಡಿಸ್ಕೊಳ್ಳೋಗಿಲ್ಲ, 5 ವರ್ಷ ಅಂತೂ ಟೈಮ್ ಇದೆ. ಸೊ ಯಾವಾಗ ಬರುತ್ತೋ ಅವಾಗ ಹೋಗಬೇಕಾಗತ್ತೆ. ಹೋದಾಗೆಲ್ಲ ಲೇತ್ ವರ್ಕಿಗೆ ಏನು ಚಾರ್ಜಸ್ ಆಗುತ್ತೋ ಅದು ಕೊಟ್ಬಿಟ್ಟು ಇಂಜಿನ್ ಹೆಡ್ ಚೇಂಜ್ ಮಾಡ್ತಾರೋ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಗೊಂಡಿದ್ದೀವಿ, ಏನಾದರೂ ಇದು ನಮ್ಮದೇ ಗಾಡಿ, ಓಡಿಸ್ತಾ ಇರಬೇಕಷ್ಟೆ. ಸರಿ, ಸಿಗೋಣ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತೀನಿ. ಬಾಯ್.